ಒಂದು ವಾರಕ್ಕೆ ನೀವು 30,000 ರೂಪಾಯಿ ರಾ ಮೆಟೀರಿಯಲ್ಸ್ ತಗೋತೀರಾ. ಈ ತರದ ಫೈನಲ್ ಪೇಪರ್ ಪ್ಲೇಟ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು ವಾರಕ್ಕೆ ನೀವು 10,000 ಪ್ರಾಫಿಟ್ ಮಾಡಬಹುದು. ಇಲ್ಲಿ ನಿಮ್ಗೆ ಬಲ್ಕ್ ಆಗಿ ರಾ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಮಿಷಿನರಿ ಸಿಗುತ್ತೆ. ಯಾಕಪ್ಪ ಅಂತ ಅಂದ್ರೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ. ಇಲ್ಲಿ ನಿಮ್ಗೆ ಮಿಷಿನ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ A to Z ಟ್ರೈನಿಂಗ್ ಕೂಡ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೆಮೋ ಕೂಡ ನಡೀತಿದೆ ಮಿಷಿನ್ ನ ಹೇಗೆ ಯೂಸ್ ಮಾಡಬೇಕು ಅಂತ. ನಿಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡಕ್ಕೆ ಇವರು ನಿಮ್ಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಕೊಡ್ತಾರೆ. ಇಲ್ಲಿ ನೋಡಿ ನೀವು, ಇದೇ ನಮ್ಮ ಪೇಪರ್ ಪ್ಲೇಟ್ ಮಷೀನ್ ಅಲ್ಲಿ ಈ ತರ ಅರೇಕಾ ಕೂಡ ನಾವು ರೆಡಿ ಮಾಡ್ಕೋಬಹುದು ಸರ್. ಈ ತರ ಡಿಸೈನ್ ಮಾಡ್ಕೋಬಹುದು ಆರಾಮಾಗಿ. ಮಿಷಿನ್ ಅನ್ನ ಡೆಲಿವರಿ ಕೊಡ್ತಿದ್ದಾರೆ. ಗಾಡಿ ಕೂಡ ಬಂದಿದೆ, ಮತ್ತೆ ಮಿಷಿನರಿ ಕೂಡ ರೆಡಿ ಆಗಿದೆ. ಈಗ ಮಿಷಿನರಿನ ಲೋಡ್ ಮಾಡ್ತಿದೀವಿ. ನೀವು ನೋಡ್ತಾ ಇರ್ಬೋದು ಪೇಪರ್ ಪ್ಲೇಟ್ ಮಿಷಿನ್ಸ್ಗಳು ಎಷ್ಟು ರೆಡಿಯಾಗಿ ನಿಂತಿದೆ ಡಿಸ್ಪ್ಯಾಚ್ಗೋಸ್ಕರ ಅಂತಾನೆ. ಇವೆಲ್ಲ ಮಷಿನ್ ನೀವು ಕ್ಯಾಶ್ ಅಲ್ಲಿ ಆದ್ರೂ ತಗೋಬಹುದು ಅಥವಾ ನಿಮ್ಗೆ ಲೋನ್ ಅಲ್ಲಿ ತಗೋಬಹುದು. ಈ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲಿ ಸ್ಟಾಫ್ದವ್ರು ನಮಗೆ ತಿಳಿಸ್ಕೊಟ್ರು ಅವರು. ಅದು ಆದ ಬಳಿಕ ಈಗ ನಾವು ಈ ಮಷಿನ್ದು ಮಾಹಿತಿ ತಿಳ್ಕೊಂಡು ಈ ಮಷಿನಿಗೆ ನಾವು ಇದು ಖರೀದಿ ಮಾಡಿ ತೊಗೊಂಡು ಹೋಗ್ತಾ ಇದ್ದೇವೆ ಸರ್. ನಾವು ಅದರ ರೇಟ್ ಭಾಳ ರೀಸನೇಬಲ್ ಅದ ಸರ್. ಇಲ್ಲ ಕಸ್ಟಮರ್ಗೆ ತೊಂದರೆ ಆದ್ರೆ ಸ್ವತಃ ಬಂದು ಅವರೇ ನಿಭಾಯಿಸ್ತಾರೆ. ಮಾಡಿ ಒಂದು 15-20 ದಿವಸ ಆಗಿತ್ತು ರೀ. ಅವಾಗ ಒಂದು 10,000 ಬುಕ್ ಮಾಡಿದೆ. ಇವಾಗ ಎಲ್ಲ ಕ್ಯಾಶ್ ತಗೊಂಬಂದು ತಗೊಂಡು ಹೋಗ್ತೇವೆ. ಸ್ನೇಹಿತರೆ, ಇವತ್ತು ಹುಬ್ಬಳ್ಳಿಲಿರುವ ಪ್ರಿನ್ಸ್ ಎಂಟರ್ಪ್ರೈಸಸ್ ಬಂದಿದ್ದೀವಿ. ಈ ಪ್ರಿನ್ಸ್ ಎಂಟರ್ಪ್ರೈಸಸ್ ಅಲ್ಲಿ ಪೇಪರ್ ಪ್ಲೇಟ್ ಮಿಷಿನ್ ತುಂಬಾನೇ ಸಿಗುತ್ತೆ. ತುಂಬ ವೆರೈಟೀಸ್ ಆಫ್ ಪೇಪರ್ ಪ್ಲೇಟ್ ಮಿಷಿನ್ಸರಿ ಸಿಗುತ್ತೆ. ಅದರಲ್ಲಿ ಇವತ್ತು ನಾವು ಪೇಪರ್ ಪ್ಲೇಟ್ ಮಿಷಿನರಿ ಇಟ್ಕೊಂಡು ಯಾವ್ಯಾವ ಥರ ಬಿಸ್ನೆಸ್ಸನ್ನು ಮಾಡ್ಬೋದು, ಒಂದು ಪೇಪರ್ ಪ್ಲೇಟ್ ಮಿಷಿನ್ಸಲ್ಲಿ ಎಷ್ಟು ಲಾಭ ಪಡಿಬೋದು ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ಪ್ರಿನ್ಸ್ ಎಂಟರ್ಪ್ರೈಸಸ್ ಒಳಗಡೆ ಹೋಗೋಣ. ಯಾವ್ಯಾವ ಥರ ಮಿಷಿನರಿ ಸಿಗುತ್ತೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನಮಸ್ತೆ ಸರ್, ನಮ್ಮ ಹೆಸರು ಬಂದ್ಬಿಟ್ಟು ಸಂಜು ಗುಟ್ಟಿಮನಿ ಅಂತ. ಸೊ ಪೇಪರ್ ಪ್ಲೇಟ್ ಮಷಿನ್ ಮತ್ತು ಹಲವಾರು ಮಷಿನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಸರ್. ಸರ್ ನೋಡಿ, ನಮ್ಮ ಹತ್ರ ಪೇಪರ್ ಪ್ಲೇಟ್ ಮೇಕಿಂಗ್ ಮಷೀನ್ 6 ತರ ಇದಾವೆ. ಸೊ 6 ತರ ಅಂದ್ರೆ 15,000 ಹಿಡಿದು 1.5 ಲಕ್ಷವರೆಗೂ ಇದಾವೆ. ಸೊ ಈ ಮಷಿನ್ ನೋಡಿ, ಕೈಲೇ ಮಾಡೋದು ಮಷಿನ್ ಸರ್. ಇದು ಹ್ಯಾಂಡ್ ಪ್ರೆಸ್ ಮಷಿನ್ ಅಂತೀವಿ. ಇದು ಅಂದ್ರೆ ಯಾರು ಬಜೆಟ್ ಫ್ರೆಂಡ್ಲಿ ಇಲ್ಲ ಅವ್ರಿಗಿದು ಸರ್, ಕೈಲೇ ಮಾಡೋದು ಚಿಕ್ಕ ಮಷಿನ್ ಇದು. ಈ ಮಷಿನ್ ಅಲ್ಲಿ 6 ಹಿಡಿದು 8ವರೆಗೂ ರೆಡಿ ಮಾಡಬಹುದು ಸರ್ ಇಂಪ್ರೊಡಕ್ಷನ್. ಆ ನಂತರ ನೋಡಿ, ಈ ಮಷಿನ್ ಅಲ್ಲಿ ನಿಮಗೆ 5 ಹಿಡಿದು 11ವರೆಗೂ ರೆಡಿ ಆಗುತ್ತೆ ಸರ್ ಈ ಮಷಿನ್ ಅಲ್ಲಿ. ಆಮೇಲೆ ಇದು ಡಬಲ್, ಇದರಲ್ಲಿ 5 ಹಿಡಿದು 13ವರೆಗೂ ಆಗುತ್ತೆ ಸರ್ ಈ ಮಷಿನ್ ಅಲ್ಲಿ ಪೇಪರ್ ಪ್ಲೇಟ್ ಮಾಡ್ಕೋಬಹುದು ಸರ್. ಈ ಮಷಿನ್ ಬಂದ್ಬಿಟ್ಟು 5-in-1 ಮಷಿನ್ ಅಂತೀವಿ ಸರ್. ಈ ಮಷಿನ್ ಅಲ್ಲಿ ನೀವು ಸ್ಕ್ರಬ್ಬರ್ ಮಾಡ್ಕೋಬಹುದು, ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಮಾಡ್ಕೋಬಹುದು, ಆಮೇಲೆ ಬ್ರಷ್ ಪ್ಯಾಕಿಂಗ್ ಮಾಡ್ಕೋಬಹುದು, ಆಮೇಲೆ ನೀವು ಇದರ ಪೇಪರ್ ಪ್ಲೇಟ್ ಮಾಡ್ಕೋಬಹುದು. ಪೇಪರ್ ಪ್ಲೇಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 5 ಹಿಡಿದು 13ವರೆಗೂ 15ವರೆಗೂ ರೆಡಿ ಮಾಡ್ಕೋಬಹುದು ಸರ್ ಇದನ್ನ ಪೇಪರ್ ಪ್ಲೇಟ್ ನೀವು ಮಷಿನ್ ಅಲ್ಲಿ. ಇದರಲ್ಲಿ ಖಾಲಿ ಪೇಪರ್ ಪ್ಲೇಟ್ ಬಹಳ ಮೂವಿಂಗ್ ಇದೆ, ಬಹಳ ಮೂವಿಂಗ್ ರನ್ನಿಂಗ್ ಇದೆ ಅಂದ್ರೆ ಈ ಮಷಿನ್ ಬೆಟರ್ ಸರ್. ಯಾಕಂದ್ರೆ ಇದು ಒಂದೇ ಮಷಿನ್ ಅಲ್ಲಿ all-in-one ಸೈಜ್ ಪೇಪರ್ ಪ್ಲೇಟ್ ಮಾಡ್ಕೋಬಹುದು. ನೋಡಿ ಸರ್, ನಮ್ಮ ಹತ್ರ ಪೇಪರ್ ಪ್ಲೇಟ್ ಅಂತ ಅಷ್ಟೇ ಅಲ್ಲ, ಮತ್ತೆ ಬೇರೆ ಮಷಿನ್ ಕೂಡ ಇದಾವೆ ನೋಡಿ. ಇವಾಗ ಇದು ಗಿರಣಿ, ಮನೆಯಲ್ಲಿ ಇಟ್ಟು ಮಾಡುವಂತ ಗಿರಣಿ ಚಿಕ್ಕದಿದೆ, ಆಮೇಲೆ ದೊಡ್ಡದಿದೆ, ಆಮೇಲೆ ಇನ್ನೂ ಚಿಕ್ಕದ್ ಬೇಕು ಚಿಕ್ಕದಿದೆ. ಬಜೆಟ್ ಫ್ರೆಂಡ್ಲಿ ಮಷಿನ್ ಇದಾವೆ ಸರ್ ನಮ್ಮ ಹತ್ರ. ನಿಮ್ಗೆ ಕಮ್ ಬಜೆಟ್ ಇಂದ ಬೇಕಾ ಕಮ್ ಬಜೆಟ್ ಇಂದ, ಹೈ ಬಜೆಟ್ ಬೇಕಾ ಹೈ ಬಜೆಟ್ ಇಂದ, ನೀವು ಏನ್ ಕೇಳ್ತಿರೋ ಆ ಮಷಿನ್ ಅನ್ನು ನಾವು ಕೊಡ್ತೀವಿ. ಮತ್ತೆ ಇದೇ ಅಷ್ಟೇ ಅಲ್ಲ ಸರ್, ಈ ಮಷಿನ್ ಬಂದ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋ ಮಷಿನ್ ಸರ್ ಇದು. ಆಮೇಲೆ ಇದು ಗಾಣ, ಅಂದ್ರೆ ಇವಾಗ ನಾವು ಹೋಳಿಗೆ ಮಾಡ್ತೀವಲ್ಲ, ಸಿಂಗಲ್ ಹೋಳಿಗೆ ಆಯ್ತು, ಆಮೇಲೆ ದಾಳ ಹೋಳಿಗೆ ಆಯ್ತು, ಅದು ಮಾಡೋದು ಇದು ಗಾಣ. ಆಮೇಲೆ ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಅವೆಲ್ಲ ಪೇಸ್ಟ್ ಮಾಡಿಕೊಡುತ್ತೆ, ಪೇಸ್ಟ್ ಮಾಡೋ ಮಷಿನ್ ಇದು. ಆಮೇಲೆ ಇದು ಪಾಸ್ತಾ ಮಷಿನ್. ಈ ಮಷಿನ್ ಅಲ್ಲಿ ಪಾಸ್ತಾ ರೆಡಿ ಆಗುತ್ತೆ, ಪಾಸ್ತಾ ಮಾಡ್ಕೋಬಹುದು, ನಿಮ್ದಾದ ಸ್ವಂತ ಮ್ಯಾನುಫ್ಯಾಕ್ಚರ್ ಪಾಸ್ತಾ ಮಾಡ್ಬೋದು ಸರ್. ಈ ಮಷಿನ್ ಬಂದ್ಬಿಟ್ಟು ನಿಮಗೆ ರೊಟ್ಟಿ ಮೇಕಿಂಗ್ ಮಷಿನ್ ಸರ್ ಇದು. ಈ ಒಂದೇ ಮಷಿನ್ ಅಲ್ಲಿ ರಾಗಿ ರೊಟ್ಟಿ ಮಾಡ್ಕೋಬಹುದು, ಜೋಳ ರೊಟ್ಟಿ ಮಾಡ್ಕೋಬಹುದು, ಗೋಧಿ ರೊಟ್ಟಿ ಮಾಡ್ಕೋಬಹುದು, ಪಾಪಡ್ ಮಾಡ್ಕೋಬಹುದು, ಪೂರಿ ಮಾಡ್ಕೋಬಹುದು, ಪಾನಿಪುರಿ ಮಾಡ್ಕೋಬಹುದು. ಈ ಒಂದೇ ಮಷಿನ್ ಅಲ್ಲಿ ಎಲ್ಲ ತರಹದ ರೊಟ್ಟಿಯನ್ನು ಮಾಡ್ಕೋಬಹುದು ಸರ್ ನೀವು. ಇದು ನಿಮಗೆ ಪ್ಯಾಕಿಂಗ್ ಮಾಡೋ ಮಷಿನ್ ಇದು. ಅಂದ್ರೆ ಕಾಳು ಆಯ್ತು, ಆಮೇಲೆ ಇವಾಗ ಕಿರಾಣಿ ಅಂಗಡಿಯಲ್ಲಿ ಶೇಂಗಾ ಆಯ್ತು, ಏನೇನು ಬೇರೆ ಬೇರೆ ಹಲವಾರು ವಸ್ತು ಆಯ್ತು, ಪ್ಯಾಕಿಂಗ್ ಮಾಡೋ ಮಷಿನ್ ಇದೆ ಸರ್. ಇದು ಕೂಡ ರನ್ನಿಂಗ್ ಇದೆ ಬಿಸ್ನೆಸ್. ಆಮೇಲೆ ಇದು ನೋಡಿ ಸರ್, ಇದು ಉದ್ದಿನ ಕಡ್ಡಿ ಮಾಡೋ ಮೇಕಿಂಗ್ ಮಷಿನ್ ಸರ್. ಇದು ಉದ್ದಿನ ಕಡ್ಡಿ ಫುಲ್ಲಿ ಆಟೋಮೆಟಿಕ್ ಮಾಡುವಂತ ಮೇಕಿಂಗ್ ಮಷಿನ್ ಇದೆ ಸರ್. ಇದು ನೋಡ್ತಿದ್ದೀರಾ ನೀವು ಯಾವ ತರ ಇದೆ ಅಂತ. ಸರ್ ಬನ್ನಿ ಸರ್, ಇನ್ನೂ ತೋರಿಸ್ಕೊಡ್ತೀನಿ. ಆಮೇಲೆ ಇದು ಕಡ್ಲಿ ಬತ್ತಿ. ಇದು ಕಡ್ಲಿ ಬತ್ತಿ ಅಂದ್ರೆ ದೀಪದು. ಇದು ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್. ಈ ಏನು ಬಟಾಟಾ ಚಿಪ್ಸ್ ಏನು ಸಿಗುತ್ತಲ್ಲ ಸರ್, ಅದ್ರದ್ದು ಮಾಡಲ್ ಇದು. ಇದು ಎಣ್ಣೆ ಕೆರೋದು ಮಷೀನು, ಎಣ್ಣೆ ಬಿಸಿ ಮಾಡೋದು ಇದು. ಆಮೇಲೆ ಬಂದ್ಬಿಟ್ಟು ಬಟಾಟಾ ಚಿಪ್ಸ್ ಎಣ್ಣೆ ತೆಗೆಯೋದು ಮಷೀನು, ಏನು ಬಟಾಟಾ ಚಿಪ್ಸ್ ಆಗಿರ್ತದೆ ಎಣ್ಣೆ ತೆಗೆಯೋದು ಮಷೀನು. ಆಮೇಲೆ ಬಟಾಟಾ ಸಿಪ್ಪೆ ತೆಗೆಯೋದು ಮಷೀನು. ಆಮೇಲೆ ಬಟಾಟಾ ಚಿಪ್ಸ್ ಮಾಡೋ ಮಷೀನ್ ಆಯ್ತು ಇದು. ಈ ಒಂದೇ ಮಾಡಲ್ ಇದೆ ಸರ್ ನಮ್ಮ ಹತ್ರ ಪೂರ. ಆಮೇಲೆ ಕರ್ಪ್ರ ಮ್ಯಾಕಿಂಗ್ ಮಷಿನ್, ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಅತಿಯಾದ ದೊಡ್ಡ ಸೇಲ್ ಆಗಿರುವ ಕರ್ಪ್ರ ಮಷಿನ್ ಇದೆ.
ಈ ಕಲರ್ ಮಷಿನ್ ನೋಡಬಹುದು ನೀವು. ಈ ಮಷಿನ್ ನಿಮ್ಗೆ ಕೂಡ ಸಿಗುತ್ತೆ, ಚಿಕ್ಕದು ಇದೆ ದೊಡ್ಡದು ಇದೆ. ಈ ಮಷಿನ್ ನೀವು ತಗೋಬಹುದು ಸರ್. ಆಮೇಲೆ ಇವಾಗ ನಿಮ್ಗೆ ಮ್ಯಾನ್ಯುವಲ್ ಬೇಕಾ, ಮ್ಯಾನ್ಯುವಲ್ ಬತ್ತಿ ಮಾಡೋ ಮೇಕಿಂಗ್ ಮಷಿನ್ ಇದಾವೆ. ಫುಲ್ಲಿ ಆಟೋಮೆಟಿಕ್ ಬೇಕಾ, ಫುಲ್ಲಿ ಆಟೋಮೆಟಿಕ್ ಇದಾವೆ. ಪ್ಯಾಕಿಂಗ್ ಮಾಡ್ಕೋಬಹುದಾ, ಇದರಲ್ಲಿ ಪ್ಯಾಕಿಂಗ್ ಮಾಡ್ಕೋಬಹುದು. ಒಂದೇ ಮಷೀನಲ್ಲಿ ಆಲ್ ಇನ್ ಒನ್ ಮಾಡ್ಕೋವಂತ ನಮ್ಮ ಹತ್ರ ಮಷಿನ್ ಇದಾವೆ. ನೀವು ಏನ್ ಮಷಿನ್ ಕೇಳ್ತಿರೋ ಹಲವಾರು ಮಷಿನ್ ನಮ್ಮ ಹತ್ರ ನಾವು ಕೊಡಕ್ಕೆ ರೆಡಿ ಆಗಿದ್ದೀವಿ. ಆಮೇಲೆ ನೋಡಿ ಸರ್, ಇವಾಗ ಶಾವ್ಗೆ ಮಾಡೋ ಮಷೀನು. ಶಾವ್ಗೆ ಇವಾಗ ಅತ್ಯಂತ ಸೇಲ್ ಇರೋದು ಮಷೀನು ಶಾವ್ಗೆ ಮಷಿನ್ ಇದಾವೆ ನಮ್ಮ ಹತ್ರ. ಶಾವ್ಗೆ ಕೂಡ ನೀವು ಮಷೀನ್ ಅನ್ನು ತಗೋಬಹುದು ನಮ್ಮ ಹತ್ರ ಬಂದು. ಸರ್ ನೀವೇನ್ ಮಷಿನ್ ನೋಡಿದ್ರಲ್ಲ, ಇವೆಲ್ಲ ಮಷಿನ್ ನೀವು ಕ್ಯಾಶ್ ಅಲ್ಲಿ ಆದ್ರೂ ತಗೋಬಹುದು ಅಥವಾ ನಿಮ್ಗೆ ಲೋನ್ ಅಲ್ಲಿ ತಗೋಬಹುದು. ನಾವು ಕೊಟೇಶನ್ ಕೊಡ್ತೀವಿ ಸರ್ ನಿಮಗೆ. ಸರ್ ಸರ್ವಿಸ್ ಅಲ್ಲಿ ಮಾತು ಬಂದ್ರೆ ಸರ್ವಿಸ್ ನಮ್ಮ ಹತ್ರ ಫ್ರೀ ಇದೆ ಸರ್. 1 ವರ್ಷವರೆಗೂ ಸರ್ವಿಸ್ ಅನ್ನು ಫ್ರೀ ಮಾಡ್ಕೊಡ್ತೀವಿ. ಇನ್ನೊಂದು ಒಂದೇ ಒಂದು ಕಾಲ್ ಮಾಡಿದ್ರೆ ನಮ್ಮ ಟೆಕ್ನಿಷಿಯನ್ ನಿಮ್ಮ ಮನೆಯಲ್ಲಿ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ ಸರ್. ಇಲ್ಲಿ ನಿಮಗೆ ಕಲರ್ ಪ್ಲೇಟ್ಗಳ ರಾ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ನಿಮಗೆ ಬಲ್ಕ್ ಆಗಿ ರಾ ಮೆಟೀರಿಯಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ರಾಶಿ ರಾ ಮೆಟೀರಿಯಲ್ಸ್ ಇದೆ ಅಂತ. ಮಿಷಿನ್ ಅನ್ನ ಡೆಲಿವರಿ ಕೊಡ್ತಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪೇಪರ್ ಪ್ಲೇಟ್ ಮಿಷಿನ್ ಅನ್ನ ಪ್ಯಾಕ್ ಮಾಡ್ತಿದ್ದಾರೆ ಅಂತ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ಕೂಡ ಬಂದಿದೆ, ಮತ್ತೆ ಮಿಷಿನರಿ ಕೂಡ ರೆಡಿ ಆಗಿದೆ. ಈಗ ಮಿಷಿನರಿನ ಲೋಡ್ ಮಾಡ್ತಿದ್ದೀವಿ. ಆಗಿದೆ. ಈಗ ಕಸ್ಟಮರ್ ಹ್ಯಾಪಿಯಾಗಿ ಅವರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸರ್ ಇವಾಗ ನೋಡಿ ಪೇಪರ್ ಪ್ಲೇಟ್ ಯಾವ ಥರ ನಾವು ಪಂಚ್ ಮಾಡ್ಕೋಬಹುದು ಅಂತ ಒಂದು ಡೆಮೋ ತೋರಿಸ್ಕೊಡ್ತೀನಿ ಸರ್. ಬನ್ನಿ ನೋಡಿ. ಇವಾಗ ಇದು ಮೋಟರ್ ಸ್ಟಾರ್ಟು, ಪ್ಯಾನಲ್ ಬೋರ್ಡ್ ಸ್ಟಾರ್ಟು. ಇವಾಗ ಪ್ಯಾನಲ್ ಬೋರ್ಡ್ ಸ್ಟಾರ್ಟ್ ಆಗಿದೆ, ಮೋಟರ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಮ್ಯಾನುವಲ್ಲಿ ಮಾಡ್ತೀನಿ ನೋಡಿ ಸರ್. ಪಂಚ್ ಆಯಿತು, ವಿದಿನ್ ಸೆಕೆಂಡಲ್ಲಿ ರೆಡಿ ಆಗುತ್ತೆ ನೋಡಿ ಸರ್. ನೋಡಿ ಸರ್ ರೆಡಿ ಆಗಿದೆ ಅಲ್ಲಿ. ಓಕೆನಾ, ಇದರ ಪೇಪರ್ ಪ್ಲೇಟ್ ರೆಡಿ ಆಗುತ್ತೆ ಸರ್ ನಮ್ಮ ಮಷೀನಲ್ಲಿ. ನೋಡಿ ಸರ್, ಇಲ್ಲೂ ಕೂಡ ನಮ್ಮ ಗೋಡಾಮ್ ಇದಾವೆ ಮ್ಯಾನುಫ್ಯಾಕ್ಚರು. ಇಲ್ಲೂ ಕೂಡ ಮಷಿನ್ ರೆಡಿ ಮಾಡ್ತೀವಿ. ದೊಡ್ಡ ಮಷಿನ್ ಬೇಕಾದರೆ ಈ ಗೋಡಾಮಲ್ಲಿ ಸಿಗ್ತವೆ. ಬನ್ನಿ ಸರ್ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡಿ ಸರ್. ಇವಾಗ ಇಲ್ಲಿ ನೋಡ್ತಿದ್ದೀರಾ ಯಾವ ಥರ ಇಲ್ಲಿ ಮ್ಯಾನುಫ್ಯಾಕ್ಚರ್ ಇದೆ ಅಂತ. ಇಲ್ಲೂ ಕೂಡ ನಾವು ದೊಡ್ಡ ಮಷೀನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಚಿಕ್ಕ ಮಷೀನ್ ಅಲ್ಲಿ ಇರುತ್ತೆ, ದೊಡ್ಡ ಮಷೀನ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕಸ್ಟಮರ್ ಕೂಡ ಇಲ್ಲೇ ಬಂದು ಅವ್ರು ಸ್ವತಃ ಡಿಲಿವರಿ ತೊಗೊಂತಾರೆ. ಇವಾಗ ನೋಡ್ತಿದ್ದೀರಾ ಕಸ್ಟಮರ್ ಕೂಡ ಇಲ್ಲಿ ಇದ್ದಾರೆ. ಸರ್ ಯಾವ ಊರಿಂದ ಬಂದಿದ್ದೀರಾ? ಬಿಜಾಪುರ ಜಿಲ್ಲಾ ಬಬ್ಲೇಶ್ವರ ತಾಲೂಕಾ ಕಾಕಂಡಕಿ ಊರು ರೀ. ಸರ್ ಈ ಮಿಷಿನ್ ಬಗ್ಗೆ ಬೇರೆ ಕಡೆ ಎಲ್ಲಾದರೂ ವಿಚಾರಿಸಿದ್ರಾ? ಕೇಳಿದಿರಿ, ಓಕೆ. ಒಂದು 2-3 ಕಂಪ್ನಿ ಕೇಳಿದಿರಿ ಇಲ್ಲಿ ಹುಬ್ಳಿ ಒಳಗೆ. ಇದೇ ಚಲೋ ಅನಿಸ್ತು, ಇಲ್ಲಿ ತೊಂದಿರಿ. ಅವ್ರು ಕೊಡೋ ಮಿಷಿನ್ಸ್ಗೂ ಇವ್ರು ಕೊಡೋ ಮಿಷಿನ್ಸ್ಗೂ ದುಡ್ಡಲ್ಲಿ ಏನು ವ್ಯತ್ಯಾಸ ಸರ್? ಸ್ವಲ್ಪ ಹೆಚ್ಚು ಕಮ್ಮಿ ಐತ್ರಿ. ಇವರೇ ಕಡಿಮೆ ಬಜೆಟ್ ಕೊಡ್ತಿದ್ದಾರಾ? ಕಮ್ಮಿ ಐತ್ರಿ ನೋಡ್ರಿ. ಇಲ್ಲಿ ಪ್ರಿಲ್ಸ್ ಸೆಂಟ್ರ್ಗೆ ಇದಕ್ಕೆ ಮೊದಲು ಬಂದು ನಾವು ಇಲ್ಲಿ ವಿಸಿಟ್ ಮಾಡಿದಾಗ ಈ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲಿ ಸ್ಟಾಫ್ದವ್ರು ನಮಗೆ ತಿಳಿಸ್ಕೊಟ್ರು ಅವರು. ಅದು ಆದ ಬಳಿಕ ಈಗ ನಾವು ಈ ಮಷಿನ್ದು ಮಾಹಿತಿ ತಿಳ್ಕೊಂಡು ಪ್ರೆಸೆಂಟ್ ಈಗಾದ್ರೂ ಪ್ರಾಕ್ಟಿಕಲ್ ಆಗಿ ನಮ್ಗೆ ತೋರಿಸ್ಬಿಡ್ತಾರೆ ಅವರು. ಈ ಮಷಿನಿಗೆ ನಾವು ಇದು ಖರೀದಿ ಮಾಡಿ ತೊಗೊಂಡು ಹೋಗ್ತಾ ಇದ್ದೇವೆ ಸರ್. ನಾವು ಟ್ರೈನಿಂಗ್ದಾಗ ಅದು ಯಾವುದನ್ನು ಕೊಡ್ತಾ ಇಲ್ಲ ಸರ್. ನಮ್ಗೆ ಏನು ಬೇಕಾಗಿದೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರೆ ಸರ್. ಇಲ್ಲಿದು ರೀಸನೇಬಲ್ ಪ್ರೈಸ್ ಅದಾರೆ ಸರ್. ಅವ್ರು ಹೇಳೋದ್ರೊಳಗೂ ನಾವು ಇಷ್ಟು ಸ್ವಲ್ಪ ಆದ್ರೂ ಮತ್ತು ನಾವು ಮಾತಾಡೋ ಬಳಿಕ ಮತ್ತು ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಸರ್. ಆದರೂ ರೇಟ್ ಭಾಳ ರೀಸನೇಬಲ್ ಅದ ಸರ್. ಇಲ್ಲಿ ಕಸ್ಟಮರ್ಗೆ ತೊಂದರೆ ಆದರೂ ಸ್ವತಃ ಬಂದು ಅವರೇ ನಿಭಾಯಿಸ್ತಾರೆ. ಬುಕ್ ಮಾಡಿ ಒಂದು 15-20 ದಿವಸ ಆಗಿತ್ತು ರೀ. ದೀಪಾವಳಿ ಆಫರ್ ಅಂತ ಹೇಳಿದ್ರಲ್ಲ, ಅವಾಗ ಒಂದು 10,000 ಬುಕ್ ಮಾಡಿದೆ. ಇವಾಗ ಎಲ್ಲ ಕ್ಯಾಶ್ ತಗೊಂಬಂದು ತಗೊಂಡು ಹೋಗ್ತೇವೆ. ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಬ್ರಾಂಚ್ ಇದಾವೆ. ನೀವು ಹುಬ್ಬಳ್ಳಿಯಲ್ಲಿ ಬರಬೇಕಂದ್ರೆ ಓಲ್ಡ್ ಹುಬ್ಬಳ್ಳಿ, ಜನ್ನತ್ ನಗರ್, ಲಿಂಬುವಾಲ ಬಗೀಚಾ. ಅದೇ ಕೂಡ ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಗಿರಿನಗರ, ಹೊಸಕೆರೆಹಳ್ಳಿ 3rd ಸ್ಟೇಜಲ್ಲಿ ನಮ್ಮೊಂದು ಬ್ರಾಂಚ್ ಇದಾವೆ ಸರ್. ಅಲ್ಲಿ ಒಂದು ಶೋರೂಮ್ ಇದೆ. ಈ ಮಿಷಿನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ಎಷ್ಟು ದಿನ ಜಾಬನ್ನು ಮಾಡ್ತೀರಾ? ನೀವು ಕೂಡ ಅತಿ ಕಡಿಮೆ ಬಜೆಟ್ನಲ್ಲಿ ಒಂದು ಒಳ್ಳೆ ಸ್ವಂತ ಬಿಸ್ನೆಸ್ಸನ್ನು ಆರಂಭ ಮಾಡಿ. ಹಾಗೆ ಯಾರೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಮಾಡಬೇಕು, ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ಕೊಂಡಿರುವ ಯುವಕರಿಗೆ, ಯುವತಿಯರಿಗೆ ಮತ್ತು ಹಿರಿಯರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ.